ಈಗ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿ ನಮ್ಮ ರಾಜ್ಯದ ಬಗ್ಗಿನ ಸ್ಟೋರಿ ಇದು. ಅಂದರೆ ಮುಂಗಾರು ಮಳೆ ಬಗ್ಗೆ ಎಲ್ಲ ಕಡೆ ಈಗ ಒಂದೇ ಅಂದರೆ ಮಳೆಗಾಲ ಆರಂಭ ಆಗ್ತಾ ಇದೆ, ಮುಂಗಾರು ಎಂಟ್ರಿ ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ. ಅಂದರೆ ನಮ್ಮ ಭಾರತದಲ್ಲಿ ಎಲ್ಲವನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಅದು ಚಿಕ್ಕ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಒಂದು ಮಳೆ ಅಂದ್ರೇ ಒಂದು ಹಬ್ಬ, ಅದಕ್ಕಾಗಿಯೇ ಹಬ್ಬ ಮಾಡ್ತಾರೆ, ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಹಾಗೆ ಈ ಮಳೆ ಅನ್ನೋದು ಕೋಟ್ಯಾಂತರ ಜನರ ಬದುಕಿನ ಜೀವನಾಳ. ಕೇವಲ ರೈತರಿಗೆ ಮಾತ್ರ ಅಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಚಾರಗಳಿಂದಲೂ, ಎಲ್ಲ ಆ್ಯಂಗಲ್ಗಳಿಂದಲೂ ಕೂಡ ಮಳೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಈ ಮಾನ್ಸೂನ್ ಅಂತ ಏನು ಕರಿತೀವಿ, ಮಾನ್ಸೂನ್ ವಿಂಡ್ಸ್ ಅಥವಾ ಮಳೆ ಅಂತ ಏನು ಕರಿತೀವಿ, ಈ ಪದ ಹುಟ್ಟಿದ ಹೇಗೆ, ಇದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿರೋದಿಲ್ಲ. ಮಾನ್ಸೂನ್ ಅಂದರೆ ಏನು, ಆ ಪದ ಹುಟ್ಟಿದ ಹೇಗೆ, ಹಾಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಸಮುದ್ರದ ಮಾರುತಗಳು ಭಾರತಕ್ಕೆ ಮಳೆಯನ್ನು ಹೇಗೆ ಹೊತ್ತು ತರುತ್ತೆ, ಈ ಒಂದು ವಿಚಾರದ ಹಿಂದಿನ ಸೈನ್ಸ್ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮುಂಗಾರಿನ ಅಸಲಿ ಕಥೆಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮಾನ್ಸೂನ್ ಎನ್ನುವಂಥ ಪದ ಹುಟ್ಟಿದ ಹೇಗೆ, ಇದರ ಇತಿಹಾಸ ಏನು? ಅರೇಬಿಕ್ ಭಾಷೆಯ ಮಾಸಿಮ್ ಪದದಿಂದ ಬಂದಿದೆ ಮಾನ್ಸೂನ್ ಎನ್ನುವಂಥ ಪದ. ಅರೇಬಿಕ್ನಲ್ಲಿ ಮಾಸಿಮ್ ಅಂದರೆ ಋತು, ಸೀಸನ್ ಅಂತ ಕರೀತಾರೆ. ಸಾವಿರಾರು ವರ್ಷಗಳ ಹಿಂದೆ ಅರಬ್ ನಾವಿಕರು ಗಾಳಿಯ ದಿಕ್ಕಿನ ಬದಲಾವಣೆಯನ್ನು ಕಂಡುಹಿಡಿತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಗಾಳಿ ತನ್ನ ದಿಕ್ಕನ್ನು ಬದಲಿಸುತ್ತೆ, ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಅದನ್ನು ಅವರು ಅರಬ್ ನಾವಿಕರು ಫೈಂಡ್ ಔಟ್ ಮಾಡ್ತಾರೆ. ಸಮುದ್ರದಿಂದ ಭೂಮಿಗೆ ಬೀಸುವಂತಹ ಗಾಳಿಯನ್ನೇ ವರ್ತಕರು ನೌಕಾಯಾನಕ್ಕೆ ಬಳಸ್ತಾ ಇದ್ರು. ಹಡಗಲ್ಲಿ ಅವರು ಯಾನ ಮಾಡಬೇಕಾದ್ರೆ ಈ ಗಾಳಿ ಯಾವ ಕಡೆಯಿಂದ ಬೀಸುತ್ತೆ, ಯಾವ ಡೈರೆಕ್ಷನಲ್ಲಿ ಬೀಸುತ್ತೆ, ಯಾವ ಟೈಮಲ್ಲಿ ಹೆಂಗೆ ಬೀಸುತ್ತೆ, ಯಾವ ಸೀಸನಲ್ಲಿ ಹೆಂಗೆ ಬೀಸುತ್ತೆ, ಅದನ್ನು ಅವರು ಬಳಸ್ತಾ ಇದ್ರು ತಮ್ಮ ಯಾನಕ್ಕೆ. ಪೋರ್ಚುಗೀಸರಿಂದ ಮನ್ಸಾವೋ ಆಗಿ ನಂತರ ಇಂಗ್ಲೀಷ್ನಲ್ಲಿ ಇದು ಮಾನ್ಸೂನ್ ಎನ್ನುವಂಥ ಒಂದು ವರ್ಡು ಸ್ಥಿರ ಆಗುತ್ತೆ. ಅಂದರೆ ಫಸ್ಟು ಮಾಸಿಮ್, ಅದಾದಮೇಲೆ ಮಾಸಿಮ್ ಅಂತ ಅರೇಬಿಕ್ ಭಾಷೆಯಲ್ಲಿ ಅರಬ್ ನಾವಿಕರು ಹೇಳಿದ್ರು, ಪೋರ್ಚುಗೀಸರು ಮನ್ಸಾವೋ ಅಂದರು. ಅದಾದಮೇಲೆ ಮಾತಾಡ್ತಾ ಅದು ಇಂಗ್ಲೀಷ್ನಲ್ಲಿ ಮಾನ್ಸೂನ್ ಅಂತ ಆಗಿ ಈಗ ಎಲ್ಲರೂ ಕೂಡ ನಾವು ಮಾನ್ಸೂನ್ ಅಂತಲೇ, ಮಾನ್ಸೂನ್ ವಿಂಡ್ಸು, ಮಾನ್ಸೂನ್ ರೇನ್ ಅಂತಲೇ ನಾವು ಕರೀತಾ ಇದ್ದೀವಿ. ಮಾನ್ಸೂನ್ ಅಂತ ಇದು ಜಾಗತಿಕವಾಗಿ ಸ್ಥಿರವಾಗಿ ಹೋಗ್ತಾ ಇದೆ. ಮೊದಲನೇದಾಗಿ ಇದು ಅರಬ್ ನಾವಿಕರು ಅವರು ನೌಕಾಯಾನ ಮಾಡಬೇಕಾದ್ರೆ ಗಾಳಿಯ ದಿಕ್ಕಿನ ಬದಲಾವಣೆ ಕಂಡು ಹಿಡಿದು ಈ ಒಂದು ಪದವನ್ನು ಅದಕ್ಕೆ ಇಟ್ಟಿರ್ತಾರೆ. ಆ ಗಾಳಿಯನ್ನೇ ಅವರು ಯಾವ ಕಡೆ ಹೋಗುತ್ತೆ, ಏನು ಎತ್ತ ನೋಡಿಕೊಂಡು ಅವರು ಅದನ್ನು ನೌಕಾಯಾನಕ್ಕಾಗಿ ಬಳಸ್ತಾ ಇದ್ರು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಇದು ಮಾನ್ಸೂನ್ ಪದದ ಉಗಮ ಹೆಂಗಾಯಿತು, ಹಾಗೆ ಇತಿಹಾಸ. ಇದರ ಜೊತೆಗೆ ಮಳೆ ಬರುತ್ತೆ, ಹೌದು, ಮಳೆ ಬರಲಿಲ್ಲ ಅಂದರೆ ಅಯ್ಯೋ ಮಳೆ ಇಲ್ಲ ಅಂತೀವಿ, ಜಾಸ್ತಿ ಬಂದರೆ ಅಯ್ಯೋ ಜಾಸ್ತಿ ಮಳೆ ಬರ್ತಾ ಇದೆ. ಮನುಷ್ಯನಿಗೆ ಏನು ಬಂದರೂ ಕೂಡ ಕಷ್ಟನೇ, ಏನು ಕೂಡ ಅವನು ತಡ್ಕೊಳೋದಿಲ್ಲ. ಆದರೆ ಈ ಮಳೆ ಹೆಂಗೆ ಸೃಷ್ಟಿಯಾಗುತ್ತೆ, ಸೈನ್ಸ್ ಬಿಹೈಂಡ್ ರೈನ್ ಏನಿದೆ, ಇದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಈ ವೈಜ್ಞಾನಿಕವಾಗಿ ವಿಜ್ಞಾನದ ಮಾಯಾಜಾಲ ಹೇಗಿದೆ ಅಂತ. ಭೂಮಿ ಮತ್ತು ಸಮುದ್ರದ ನಡುವಿನ ಉಷ್ಣತೆಯ ವ್ಯತ್ಯಾಸವೇ ಮಳೆಗೆ ಮೂಲ ಕಾರಣ. ನೀರಿಗಿಂತ ಭೂಮಿ ಬೇಗ ಕಾಯುತ್ತೆ ಮತ್ತು ಅದು ಬೇಗನೆ ಕೂಡ ಕೂಲ್ ಆಗುತ್ತೆ, ಹೀಟು ಆಗುತ್ತೆ, ಕೂಲು ಆಗುತ್ತೆ ಬೇಗ ಕಂಪೇರ್ ಟು ವಾಟರ್. ಬೇಸಿಗೆಯಲ್ಲಿ ಭಾರತದ ಭೂಭಾಗಕ್ಕಾದಾಗ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ. ಅದೇ ಸಮುದ್ರದ ಮೇಲೆ ಹೆಚ್ಚಿನ ಒತ್ತಡ ಇರೋದ್ರಿಂದ ತೇವಾಂಶದ ಗಾಳಿ, ಈ ಮಾಯಿಸ್ಟ್ ಏರ್ ಏನಿರುತ್ತೆ ಅದು ಭೂಮಿ ಕಡೆಗೆ ನುಗ್ಗುತ್ತೆ. ಭೂಮಿ ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ವಾಲಿರೋದು ಋತುಮಾನ ಬದಲಾವಣೆಗೆ ಕಾರಣ. ಇದರಿಂದನೇ ಸೀಸನ್ಸ್ ಏನು ನಾವು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ ಏನು ಕರಿತೀವಿ, ಇದು ಕಾರಣ ಆಗೋದು. ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ಏನು ವಾಲಿದೆ ಇದರಿಂದಾಗಿ. ಹಾಗೆ ಈ ಮಳೆಯಲ್ಲಿ 2 ಮುಖಗಳಿದೆ. ಮಳೆಗೆ 2 ಮುಖಾನ, ಹೌದು, ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ, ಬಟ್ ಇದರ ಹಿಂದಿನ ಸೈನ್ಸ್ ಗೊತ್ತಿರೋದಿಲ್ಲ ಅಷ್ಟೇ. ಈ ಮಳೆಯ 2 ಮುಖಗಳನ್ನು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನೈಋತ್ಯ ಮುಂಗಾರು ಅಂತ ಏನು ಕರಿತೀವಿ, ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದ 80% ಮಳೆಗೆ ಇದೇ ಆಧಾರವಾಗುತ್ತೆ. ಭಾರತದಲ್ಲಿ ಬರುವಂಥ 80% ರೇನ್ಗೆ ಈ ನೈಋತ್ಯ ಮುಂಗಾರೇ ಕಾರಣ. ಇನ್ನು ಕೇರಳ ಕರಾವಳಿಗೆ ಅಪ್ಪಳಿಸುವಂತಹ ಮಾರುತಗಳು 2 ಕವಲುಗಳಾಗಿ ಡಿವೈಡ್ ಆಗುತ್ತೆ, ಒಡೆಯುತ್ತೆ. ಅರಬ್ಬಿ ಸಮುದ್ರದ ಕವಲು ಕರ್ನಾಟಕ ಸೇರಿದಂತೆ ಪಶ್ಚಿಮ ಕರಾವಳಿಗೆ ಭಾರೀ ಮಳೆಯನ್ನು ತರುತ್ತೆ. ಬಂಗಾಳ ಕೊಲ್ಲಿ ಕವಲು ಈಶಾನ್ಯ ರಾಜ್ಯಗಳಿಗೆ ಮಳೆ ನೀಡುತ್ತೆ. ಎಷ್ಟು ಚೆನ್ನಾಗಿದೆ ಸೈನ್ಸು, ಎಷ್ಟು ಚೆನ್ನಾಗಿ ಇದು ಡಿವೈಡ್ ಆಗುತ್ತೆ ನೋಡಿ. ಇದು ನೈಋತ್ಯ ಮುಂಗಾರಾಯಿತು. ಇನ್ನು ಈಶಾನ್ಯ ಮುಂಗಾರಿದೆ, ಅದು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ತಮಿಳುನಾಡು ಹಾಗೂ ದಕ್ಷಿಣ ಒಳನಾಡಿಗೆ ಮಳೆಯನ್ನು ತರುತ್ತೆ. ಹಾಗಾದರೆ ಇದು ನಾವು ಒಟ್ಟಾರೆಯಾಗಿ ಭಾರತದ ಬಗ್ಗೆ ನೋಡ್ವಿ. ಈಗ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಮಳೆಯ ಜಾತಕ ಯಾವ ರೀತಿ ಇದೆ, ಕರ್ನಾಟಕದಲ್ಲಿ ಈ ಬಾರಿ ಯಾವ ರೀತಿ ಮಳೆ ಆಗುತ್ತೆ ಅಥವಾ ಮಳೆಯ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, ದೇಶದ 50%ಕ್ಕಿಂತ ಹೆಚ್ಚು ಕೃಷಿ ಭೂಮಿ ಮುಂಗಾರು ಮಳೆಯನ್ನೇ ನಂಬಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂದರೆ ಸರಾಸರಿ 3500 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತೆ. 2021ರಿಂದ 2025ರ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋದಾದರೆ
ಹವಾಮಾನ ವೈಪರೀತ್ಯದಿಂದ ಒಂದಷ್ಟು ಏರುಪೇರು, ಮಳೆ ಹಂಚಿಕೆ ಅಂದರೆ ಇಷ್ಟೇ ಆಗುತ್ತೆ ಅಂತಲ್ಲ, ಆಸುಪಾಸು ಇರುತ್ತೆ. ಉತ್ತರ ಒಳನಾಡಿನಲ್ಲಿ ಅನಾವೃಷ್ಟಿ, ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅತಿವೃಷ್ಟಿಯ ಆತಂಕ ಕೂಡ ಇದೆ. ಹಾಗೆ ಈ ಹವಾಮಾನ ಇಲಾಖೆ ರಿಪೋರ್ಟ್ ಮೇಲೆ ನಿಮ್ಮ ಕೃಷಿ ಪದ್ಧತಿಯನ್ನು ಬದಲಿಸಿಕೊಳ್ಳೋದು ಉತ್ತಮ. ಯಾಕಂದರೆ ಏನೇ ಆದರೂ ಕೂಡ ಪ್ರಕೃತಿ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಕೃತಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಮನುಷ್ಯ ಪ್ರಕೃತಿಗೆ ಏನು ಮಾಡ್ತಿದ್ದಾನೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಎಲ್ಲವೂ ಸುಖವಾಗಿ ಸಮೃದ್ಧವಾಗಿರಬೇಕು ಅಂದರೆ ಮನುಷ್ಯನೂ ಕೂಡ ಪ್ರಕೃತಿಯನ್ನು ಅದೇ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ.